ನಿಮ್ಮ ಮೆದುಳಿನ ತಂತಿಗಳು ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತವೆ. ಅದನ್ನು ಮರುತಂತಿ ಮಾಡುವ ಶಕ್ತಿ ನಿಮ್ಮಲ್ಲೇ ಇದೆ. ಆತ್ಮೀಯ ಸ್ನೇಹಿತರೆ, ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಜೀವನವನ್ನು ಬದಲಾಯಿಸುವಂತಹ ಪ್ರಮುಖ ಪುಸ್ತಕಗಳ ಸಾರಾಂಶಗಳನ್ನು ಆಳವಾದ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ನಮ್ಮ ಉದ್ದೇಶ ಕೇವಲ ಮಾಹಿತಿ ನೀಡುವುದಲ್ಲ, ಬದಲಿಗೆ ಆ ಮಾಹಿತಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಲು ಬೇಕಾದ ಸೂಕ್ತ ಮಾರ್ಗದರ್ಶನವನ್ನು ನೀಡುವುದಾಗಿದೆ. ಇಂದಿನ ನಮ್ಮ ಚರ್ಚೆಯ ವಿಷಯ ಜಾನ್ ಬಿ ಆರ್ಡನ್ ಅವರು ರಚಿಸಿರುವ ಪ್ರಭಾವಶಾಲಿ ಕೃತಿ ರಿವೈರ್ ಯುವರ್ ಬ್ರೈನ್. ಈ ಅದ್ಭುತ ಪುಸ್ತಕದ ಮೂಲಕ ನಮ್ಮ ಮೆದುಳಿನ ಸಾಮರ್ಥ್ಯವನ್ನು ನಾವು ಹೇಗೆ ಸಂಪೂರ್ಣವಾಗಿ ಬಳಸಿಕೊಳ್ಳಬಹುದು ಮತ್ತು ಯಶಸ್ಸಿನ ಶಿಖರವನ್ನು ಏರಲು ನಮ್ಮ ಮೆದುಳಿನ ನರಮಂಡಲವನ್ನು ಹೇಗೆ ಮರುತಂತಿ ಮಾಡಬಹುದು ಎಂಬುದನ್ನು ಅತ್ಯಂತ ಶಾಂತವಾಗಿ ಆಳವಾದ ಒಳನೋಟಗಳೊಂದಿಗೆ ತಿಳಿದುಕೊಳ್ಳೋಣ. ನೀವು ಜೀವನದಲ್ಲಿ ಎಲ್ಲೋ ನಿಂತುಬಿಟ್ಟಂತೆ ಭಾಸವಾಗುತ್ತಿದ್ದರೆ, ನಿಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸಲು ಈ ವಿಡಿಯೋ ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ಹಾಗಾದರೆ ಈ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಮುಂದುವರಿಯಿರಿ. ಪ್ರಮುಖ ವಿಷಯ ಮತ್ತು ಪುಸ್ತಕದ ಸಾರಾಂಶದ ವಿಶ್ಲೇಷಣೆ, ದಿ ಅನಾಲಿಸಿಸ್. ನಾವೆಲ್ಲರೂ ಒಂದು ನಂಬಿಕೆಯನ್ನು ಇಟ್ಟುಕೊಂಡಿರುತ್ತೇವೆ: ನಾವು ಯಾವ ಮೆದುಳಿನೊಂದಿಗೆ ಜನಿಸುತ್ತೇವೆಯೋ ಅದೇ ಮೆದುಳಿನೊಂದಿಗೆ ಸಾಯುತ್ತೇವೆ ಎಂದು. ಆದರೆ ನರವಿಜ್ಞಾನದ ಸಂಶೋಧನೆಯ ಪ್ರಕಾರ ನಮ್ಮ ಮೆದುಳು ಅಷ್ಟು ಕಠಿಣವಾಗಿಲ್ಲ, ಅಷ್ಟು ಸ್ಥಿರವಾಗಿಲ್ಲ. ಇದು ಕೇವಲ ನಾವು ಗಳಿಸಿದ ಅನುಭವಗಳ ಒಂದು ಸಾಫ್ಟ್ವೇರ್ ಇದ್ದಂತೆ. ಈ ಕಾರಣದಿಂದಾಗಿಯೇ ನಾವು ನಮ್ಮ ಮೆದುಳನ್ನು ಸತತವಾಗಿ ಅಭಿವೃದ್ಧಿಪಡಿಸಬಹುದು ಮತ್ತು ನಮ್ಮ ಜೀವನದಲ್ಲಿ ಅಗತ್ಯವಾದ ಬದಲಾವಣೆಗಳನ್ನು ತರಬಹುದು. ನಾವು ನಮ್ಮ ಮೆದುಳನ್ನು ಯಶಸ್ಸು ಮತ್ತು ಉತ್ತಮ ಜೀವನಕ್ಕಾಗಿ ಮರುತಂತಿ ಮಾಡಬಹುದು ಎಂಬ ಕಲ್ಪನೆಯೇ ರೋಮಾಂಚನಕಾರಿಯಲ್ಲವೇ? ಈ ಪುಸ್ತಕದಲ್ಲಿ ಕಡಿಮೆ ಸಕ್ರಿಯವಾಗಿರುವ ಮೆದುಳಿನ ಭಾಗಗಳನ್ನು ನಾವು ಹೇಗೆ ಸಕ್ರಿಯಗೊಳಿಸಬೇಕು ಮತ್ತು ಅತಿಯಾಗಿ ಸಕ್ರಿಯವಾಗಿರುವ ಭಾಗಗಳನ್ನು ಹೇಗೆ ಶಾಂತಗೊಳಿಸಬೇಕು ಎಂಬುದನ್ನು ನೀವು ಕಲಿಯುತ್ತೀರಿ. ಈ ಪುಸ್ತಕದ ಆಳವನ್ನು ಅರಿಯಲು ನಾವು ಇದನ್ನು 5 ಪ್ರಮುಖ ಅಧ್ಯಾಯಗಳಲ್ಲಿ ಚರ್ಚೆ ಮಾಡುತ್ತಾ ಮುಂದುವರಿಯುತ್ತೇವೆ. ಅಧ್ಯಾಯ 1: ನರವಿಜ್ಞಾನದ ಹೊಸ ಆವಿಷ್ಕಾರಗಳು ಮತ್ತು ಮೆದುಳಿನ ಮೂಲಭೂತ ಕಾರ್ಯವೈಖರಿ. ಮೆದುಳಿನ ನಿರಂತರ ಬದಲಾವಣೆ ಮತ್ತು ಅದರ ಶಕ್ತಿ. ನರವಿಜ್ಞಾನದ ಹೊಸ ಸಂಶೋಧನೆಗಳ ಪ್ರಕಾರ ನಮ್ಮ ಮೆದುಳು ಪ್ರತಿಕ್ಷಣವೂ ಬದಲಾಗುತ್ತಿರುತ್ತದೆ. ಹೊಸ ನರಕೋಶಗಳು, ನ್ಯೂರಾನ್ಸ್ ಸಹ ನಿರಂತರವಾಗಿ ರೂಪುಗೊಳ್ಳುತ್ತಿರುತ್ತವೆ. ನೀವು ಮಾಡುವ ವರ್ತನೆಗಳಿಂದ ಮತ್ತು ನಿಮ್ಮ ಆಲೋಚನೆಗಳಿಂದ ನಿಮ್ಮಲ್ಲಿನ ನಿರ್ದಿಷ್ಟ ಜೀನ್ಗಳನ್ನು ಸಹ ಸಕ್ರಿಯಗೊಳಿಸಬಹುದು ಅಥವಾ ನಿಷ್ಕ್ರಿಯಗೊಳಿಸಬಹುದು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಈ ಜ್ಞಾನವನ್ನು ಬಳಸಿಕೊಂಡು ನೀವು ಶಾಂತ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಹೇಗೆ ಅನುಭವಿಸಬಹುದು ಎಂಬುದನ್ನು ಈ ಅಧ್ಯಾಯ ತಿಳಿಸುತ್ತದೆ. ಮೊದಲಿಗೆ, ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಮೆದುಳು ನಿಮ್ಮ ಸುತ್ತಲಿನ ಪ್ರಪಂಚಕ್ಕೆ ಪ್ರತಿಕ್ರಿಯೆ ನೀಡುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಅನುಭವಗಳೊಂದಿಗೆ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಕೇವಲ ಸುಮಾರು 1.25 ಕಿಲೋ ಭಾರವಿರುವ ನಮ್ಮ ಮೆದುಳು ದೇಹದ ಅತ್ಯಂತ ಮುಂದುವರಿದ ಅಂಗಗಳಲ್ಲಿ ಒಂದಾಗಿದೆ. ಮೆದುಳಿನಲ್ಲಿ 100 ಬಿಲಿಯನ್ಗಿಂತಲೂ ಹೆಚ್ಚು ನರಕೋಶಗಳಿರುತ್ತವೆ. ಇವುಗಳನ್ನು ನಾವು ನ್ಯೂರಾನ್ಗಳು ಎಂದು ಕರೆಯುತ್ತೇವೆ. ಇವುಗಳ ಜೊತೆಗೆ ಹಲವು ಸಹಾಯಕ ಕೋಶಗಳು ಸಹ ಇರುತ್ತವೆ. ಈ ನರಕೋಶಗಳು ಮೆದುಳಿನ ವಿಭಿನ್ನ ಭಾಗಗಳಲ್ಲಿ ಗುಂಪುಗೂಡಿರುತ್ತವೆ. ಈ ಗುಂಪುಗಳನ್ನು ಮಾಡ್ಯೂಲ್ಗಳು ಎಂದು ಕರೆಯಲಾಗುತ್ತದೆ. ಕಾರ್ಟೆಕ್ಸ್ 4 ಹಾಲೆಗಳು, 4 ಲೋಬ್ಸ್ ಮತ್ತು ಕಾರ್ಟೆಕ್ಸ್ನ ಕೆಳಗಿರುವ ಸಬ್ಕಾರ್ಟಿಕಲ್ ಪ್ರದೇಶಗಳು ಈ ಪ್ರಮುಖ ಮಾಡ್ಯೂಲ್ಗಳಾಗಿವೆ. ಮೆದುಳಿನ 2 ಅರ್ಧಗೋಳಗಳು ಮತ್ತು ಅವುಗಳ ಕಾರ್ಯಗಳು. ಮೆದುಳಿನ 2 ಪ್ರಮುಖ ಅರ್ಧಗೋಳಗಳಿವೆ. ಬಲ ಮೆದುಳಿನವರು ಎಡ ಮೆದುಳಿನವರಿಗಿಂತ ಹೆಚ್ಚು ಸೃಜನಾತ್ಮಕರು ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಹೊಂದಿರುವವರು ಎಂದು ಹೇಳಲಾಗುತ್ತದೆ. ಮೆದುಳಿನಲ್ಲಿ ಕಾರ್ಪಸ್ ಕೆಲೋಸಮ್ ಎಂಬ ನಾರಿನ ಒಂದು ಪಟ್ಟಿ ಇರುತ್ತದೆ. ಇದು ಮೆದುಳಿನ ದೂರದ ನರಕೋಶಗಳನ್ನು ಸಂಪರ್ಕಿಸುತ್ತದೆ. ವಿಶೇಷವಾಗಿ ಮಹಿಳೆಯರ ಕಾರ್ಪಸ್ ಕೆಲೋಸಮ್ ಪುರುಷರಿಗಿಂತ ಹೆಚ್ಚು ದಟ್ಟವಾಗಿರುತ್ತದೆ. ಈ ಕಾರಣದಿಂದಾಗಿ ಮಹಿಳೆಯರ ಮೆದುಳಿನ 2 ಅರ್ಧಗೋಳಗಳು ಏಕಕಾಲದಲ್ಲಿ ಅನೇಕ ಒಂದೇ ರೀತಿಯ ಕಾರ್ಯಗಳನ್ನು ಮಾಡಲು ಸಮರ್ಥವಾಗಿರುತ್ತವೆ. ಬಲ ಅರ್ಧಗೋಳವು ಯಾವುದೇ ಒಂದು ಪರಿಸ್ಥಿತಿಯ ಸಾರಾಂಶ ಮತ್ತು ಅಮೂರ್ತ ವಿಷಯಗಳ ಆಬ್ಸ್ಟ್ರಾಕ್ಟ್ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ. ಆದರೆ ಎಡ ಅರ್ಧಗೋಳವು ವಿವರಣೆಗಳು, ವರ್ಗಗಳು ಮತ್ತು ಭಾಷೆಯಂತಹ ರೇಖೀಯವಾಗಿ ಕ್ರಮಬದ್ಧವಾದ ಮಾಹಿತಿಯಲ್ಲಿ ಉತ್ತಮವಾಗಿರುತ್ತದೆ. ಪ್ರತಿ ಅರ್ಧಗೋಳದಲ್ಲಿ 4 ಪ್ರಮುಖ ಹಾಲೆಗಳಿವೆ: ಮುಂಭಾಗದ ಹಾಲೆ, ಫ್ರಂಟಲ್ ಲೋಬ್, ಪ್ಯಾರಿಯೇಟಲ್ ಹಾಲೆ, ಟೆಂಪೋರಲ್ ಹಾಲೆ ಮತ್ತು ಆಕ್ಸಿಪಿಟಲ್ ಹಾಲೆ. ಟೆಂಪೋರಲ್ ಹಾಲೆಗಳು ಬೇಗನೆ ಪ್ರಬುದ್ಧತೆಯನ್ನು ಸಾಧಿಸುವುದರಿಂದ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಬೇಗನೆ ಮಾತನಾಡುವುದನ್ನು ಪ್ರಾರಂಭಿಸುತ್ತಾರೆ. ಮುಂಭಾಗದ ಹಾಲೆ ಮೆದುಳಿನಲ್ಲಿ ಕೊನೆಯದಾಗಿ ಪ್ರಬುದ್ಧವಾಗುವ ಭಾಗವಾಗಿದೆ. ಮುಂಭಾಗದ ಹಾಲೆಯ ಮುಂಭಾಗದಲ್ಲಿರುವ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಎಂಬ ಭಾಗವು ನಮ್ಮ ಅತ್ಯಂತ ಸಂಕೀರ್ಣವಾದ ಅರಿವಿನ, ವರ್ತನಾತ್ಮಕ ಮತ್ತು ಭಾವನಾತ್ಮಕ ಸಾಮರ್ಥ್ಯಗಳನ್ನು ನಮಗೆ ನೀಡುತ್ತದೆ. ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ನ ಪ್ರಮುಖ ಭಾಗಗಳಲ್ಲಿ ಡಾರ್ಸೊಲ್ಯಾಟರಲ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಸೇರಿದೆ. ಇದು ಉನ್ನತ ಮಟ್ಟದ ಆಲೋಚನೆ, ಗಮನ ಮತ್ತು ಅಲ್ಪಾವಧಿಯ ನೆನಪಿನಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ ತೊಡಗಿಸಿಕೊಂಡಿರುತ್ತದೆ. ನರ ಪ್ರೇಕ್ಷಕಗಳು, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮತ್ತು ಭಾವನಾತ್ಮಕ ಸಮತೋಲನ.
ಮೆದುಳಿನಲ್ಲಿ 60ಕ್ಕೂ ಹೆಚ್ಚು ವಿಧದ ನರಪ್ರೇಕ್ಷಕಗಳು ಇವೆ. ಇವುಗಳಲ್ಲಿ ಕೆಲವು ನಿಮ್ಮನ್ನು ಉತ್ಸುಕರನ್ನಾಗಿ ಮಾಡಿದರೆ ಕೆಲವು ನಿಮ್ಮನ್ನು ಶಾಂತಗೊಳಿಸುತ್ತವೆ. ಹೆಚ್ಚು ಸಂಶೋಧನೆ ಮಾಡಲಾದ 3 ಪ್ರಮುಖ ನರಪ್ರೇಕ್ಷಕಗಳೆಂದರೆ ಸೆರೋಟೋನಿನ್, ನಾರ್ ಎಪಿನೆಫ್ರಿನ್ ಮತ್ತು ಡೋಪಮೈನ್. ಸೆರೋಟೋನಿನ್ ಮುಖ್ಯವಾಗಿ ನಿಮ್ಮ ಮನಸ್ಥಿತಿ ಮತ್ತು ಅನೇಕ ವಿಭಿನ್ನ ಭಾವನಾತ್ಮಕ ಪ್ರತಿಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೆರೋಟೋನಿನ್ ಮಟ್ಟವು ಕಡಿಮೆಯಾದಾಗ ಅದು ಆತಂಕ, ಖಿನ್ನತೆ ಮತ್ತು ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ (OCDಯಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದೆ. ನಾರ್ ಎಪಿನೆಫ್ರಿನ್ ಗಮನ ಮತ್ತು ಏಕಾಗ್ರತೆ, ಹಾಗೆಯೇ ಜಾಗೃತಿಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಡೋಪಮೈನ್ ಮುಖ್ಯವಾಗಿ ಗಮನ, ಸಂತೋಷ ಮತ್ತು ಪ್ರೇರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನ್ಯೂರೋಪ್ಲಾಸ್ಟಿಸಿಟಿ ಮತ್ತು ಕಲಿಕೆಯ ಶಕ್ತಿ. ನ್ಯೂರೋಪ್ಲಾಸ್ಟಿಸಿಟಿ ಎಂದರೆ ಮೆದುಳಿನ ತಂತಿಗಳನ್ನು ಮರುಜೋಡಿಸುವ ಪ್ರಕ್ರಿಯೆ. ಇದರರ್ಥ ನಾವು ಹೊಸ ವಿಷಯಗಳನ್ನು ಕಲಿಯಲು ಸಾಧ್ಯ ಮತ್ತು ನಮ್ಮ ಮೆದುಳನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸಬಹುದು. ನೀವು ಆಲೋಚನೆಗಳು ಮತ್ತು ದೃಶ್ಯಗಳನ್ನು ಪರಸ್ಪರ ಸಂಬಂಧಿಸುವ ಮೂಲಕ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಹೀಗೆ ನೀವು ನೆನಪನ್ನು ರೂಪಿಸುವ ನರಕೋಶಗಳ ನಡುವೆ ಹೊಸ ಸಂಪರ್ಕಗಳನ್ನು ಸಹ ನಿರ್ಮಿಸುತ್ತೀರಿ. ನೀವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಏನನ್ನಾದರೂ ಹೆಚ್ಚು ಹೆಚ್ಚು ಮಾಡಿದಾಗ, ನಿರ್ದಿಷ್ಟ ಪದಗಳನ್ನು ಉಚ್ಚರಿಸಿದಾಗ ಅಥವಾ ನಿಮ್ಮ ಹಿಂದಿನ ನೆನಪನ್ನು ನೆನಪಿಸಿಕೊಂಡಾಗ ಹೆಚ್ಚು ಹೆಚ್ಚು ನರಕೋಶಗಳು ಒಟ್ಟಾಗಿ ನಿಮ್ಮ ಮೆದುಳಿನ ಸಂಪರ್ಕಗಳನ್ನು ಬಲಪಡಿಸುತ್ತವೆ. ಇದರರ್ಥ ನೀವು ಯಾವುದಾದರೂ ಒಂದು ವಿಷಯವನ್ನು ಹೆಚ್ಚು ಅಭ್ಯಾಸ ಮಾಡಿದರೆ ಭವಿಷ್ಯದಲ್ಲಿ ಅದನ್ನು ನೆನಪಿಟ್ಟುಕೊಳ್ಳುವುದು ಹೆಚ್ಚು ಸುಲಭವಾಗುತ್ತದೆ. ಹೊಸ ಮಾಹಿತಿಯನ್ನು ಕಲಿಯುವ ಮೂಲಕ ಮತ್ತು ಹೊಸ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ನಿಮ್ಮ ಮೆದುಳನ್ನು ಮರುತಂತಿ ಮಾಡಬಹುದು. ಮೆದುಳನ್ನು ಮರುತಂತಿ ಮಾಡಲು 4 ಹಂತಗಳು. ಮೆದುಳನ್ನು ಯಶಸ್ವಿಯಾಗಿ ಮರುತಂತಿ ಮಾಡಲು ಈ 4 ಹಂತಗಳನ್ನು ಅನುಸರಿಸುವುದು ಅತ್ಯಗತ್ಯ. 1. ಗಮನ, ಫೋಕಸ್. ನೀವು ಪುನರಾವರ್ತಿಸಲು ಅಥವಾ ನೆನಪಿಟ್ಟುಕೊಳ್ಳಲು ಬಯಸುವ ಹೊಸ ವರ್ತನೆ, ಆಲೋಚನೆ ಅಥವಾ ನೆನಪಿನ ಮೇಲೆ ಮೊದಲು ನೀವು ಸಂಪೂರ್ಣ ಗಮನವನ್ನು ನೀಡಬೇಕು. ಗಮನವು ನಿಮ್ಮ ಮುಂಭಾಗದ ಹಾಲೆಯನ್ನು ಸಕ್ರಿಯಗೊಳಿಸುತ್ತದೆ. ಇದು ನಿಮ್ಮ ನೆನಪಿನ ಸಾಮರ್ಥ್ಯಕ್ಕೆ ಬಹಳ ಮುಖ್ಯವಾಗಿದೆ. ನಿಮ್ಮ ಮೆದುಳು ಲಕ್ಷಾಂತರ ವಿಷಯಗಳನ್ನು ಏಕಕಾಲದಲ್ಲಿ ನೆನಪಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಆದ್ದರಿಂದ ನೀವು ನೆನಪಿಡಲು ಬಯಸುವ ನಿರ್ದಿಷ್ಟ ವಿಷಯದ ಮೇಲೆ ಹೆಚ್ಚು ಗಮನ ಹರಿಸುವುದು ಅತ್ಯಗತ್ಯ. ನಿಮ್ಮ ಗಮನವು ಪ್ರಸ್ತುತ ಪರಿಸ್ಥಿತಿಯ ಅರಿವನ್ನು ನೀಡುತ್ತದೆ ಮತ್ತು ಇದು ನ್ಯೂರೋಪ್ಲಾಸ್ಟಿಸಿಟಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. 2. ಪ್ರಯತ್ನ, ಎಫರ್ಟ್. ಗಮನ ಹರಿಸಿದ ನಂತರ ನೀವು ಕೇಂದ್ರೀಕೃತವಾದ ಮತ್ತು ಶಕ್ತಿಯುತವಾದ ಪ್ರಯತ್ನವನ್ನು ಮಾಡಬೇಕು. ನೀವು ಪ್ರಯತ್ನವನ್ನು ಪ್ರಾರಂಭಿಸಿದಾಗ ಹೊಸದನ್ನು ಕಲಿಯಲು ನಿಮ್ಮ ಮೆದುಳು ಹೆಚ್ಚಿನ ಗ್ಲೂಕೋಸ್ ಅನ್ನು ಬಳಸುತ್ತದೆ. ಈ ಪ್ರಯತ್ನವು ಮೆದುಳಿನಲ್ಲಿ ಹೊಸ ಸಿನಾಪ್ಟಿಕ್ ಸಂಪರ್ಕಗಳನ್ನು ನಿರ್ಮಿಸಲು ಅದನ್ನು ಸಕ್ರಿಯಗೊಳಿಸುತ್ತದೆ. ನೀವು ನಿರ್ದಿಷ್ಟ ಕೆಲಸವನ್ನು ಮಾಡುವಾಗ ಆ ಕೆಲಸಕ್ಕೆ ಸಂಬಂಧಿಸಿದ ಮೆದುಳಿನ ಭಾಗವು ಸ್ಕ್ಯಾನ್ಗಳ ಮೂಲಕ ಸಕ್ರಿಯವಾಗಿ ಕೆಲಸ ಮಾಡುವುದನ್ನು ನೀವು ನೋಡಬಹುದು. ಪ್ರಯತ್ನವು ಮೆದುಳಿನ ಪುನರ್ರಚನೆಯಲ್ಲಿ 2ನೇ ಪ್ರಮುಖ ಹೆಜ್ಜೆಯಾಗಿದೆ. 3. ಪ್ರಯತ್ನರಹಿತ ಸ್ಥಿತಿ, ಎಫರ್ಟ್ಲೆಸ್. ಒಮ್ಮೆ ನೀವು ಒಂದು ಹೊಸ ವರ್ತನೆ, ಆಲೋಚನೆ ಅಥವಾ ಭಾವನೆಯನ್ನು ರೂಪಿಸಿಕೊಂಡ ನಂತರ ಅದನ್ನು ಮುಂದುವರಿಸಲು ಕಡಿಮೆ ಶಕ್ತಿಯ ಅಗತ್ಯವಿರುತ್ತದೆ. ಆರಂಭದಲ್ಲಿ ಇದು ನಿಮ್ಮ ಮೆದುಳಿಗೆ ಗಮನ, ಪ್ರಯತ್ನ ಮತ್ತು ಹೆಚ್ಚಿನ ಶಕ್ತಿಯನ್ನು ಕೇಳುತ್ತದೆ. ಆದರೆ ನೀವು ಆ ನಮೂನೆಯನ್ನು ಅರ್ಥಮಾಡಿಕೊಂಡಾಗ ಮತ್ತು ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಅದು ಕ್ರಮೇಣವಾಗಿ ಸುಲಭವಾಗುತ್ತದೆ. ನೀವು ಒಂದು ನಮೂನೆಯನ್ನು ಅಭಿವೃದ್ಧಿಪಡಿಸಿದ ನಂತರ ನಿಮ್ಮ ಮೆದುಳು ಆ ಕೆಲಸವನ್ನು ಅತ್ಯಂತ ಸಲೀಸಾಗಿ ಮಾಡಲು ಸಿದ್ಧವಾಗುತ್ತದೆ. ಇದು ಪ್ರಯತ್ನವಿಲ್ಲದ ಸ್ಥಿತಿ. 4. ದೃಢ ಸಂಕಲ್ಪ, ಡಿಟರ್ಮಿನೇಷನ್. ನಿಮ್ಮ ಮೆದುಳನ್ನು ಮರುತಂತಿ ಮಾಡುವ ಕೊನೆಯ ಆದರೆ ಪ್ರಮುಖ ಹೆಜ್ಜೆ ನಿರಂತರವಾಗಿ ಅಭ್ಯಾಸ ಮಾಡುವುದಾಗಿದೆ. ನೀವು ಯಾವುದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಬಯಸುತ್ತೀರೋ ಆ ವಿಷಯವನ್ನು ಪದೇ ಪದೇ ಮಾಡುತ್ತಾ ಇರಿ. ದೃಢ ಸಂಕಲ್ಪದೊಂದಿಗೆ ಕೆಲಸ ಮಾಡುವ ಮೂಲಕ ನೀವು ನಿಮ್ಮ ಮೆದುಳನ್ನು ಯಶಸ್ಸಿನತ್ತ ಮರುತಂತಿ ಮಾಡುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬಹುದು. ಅಧ್ಯಾಯ 2. ನಿಮ್ಮ ಭಾವನೆಗಳನ್ನು ಮತ್ತು ಆತಂಕವನ್ನು ನಿಭಾಯಿಸುವುದು. ಭಾವನಾತ್ಮಕ ಸಂವಹನ ಮತ್ತು ಮರುತಂತಿ. ನಮ್ಮಲ್ಲಿ ಅನೇಕ ಜನರು ತಮ್ಮ ಭಾವನೆಗಳನ್ನು ಅಥವಾ ಆಲೋಚನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಅವರು ತಮ್ಮ ಸಂದೇಶವನ್ನು ಸರಿಯಾಗಿ ಸಂವಹನ ಮಾಡಲು ವಿಫಲರಾಗುತ್ತಾರೆ. ಈ ಸಮಸ್ಯೆಯಿಂದ ಹೊರಬರಲು ನೀವು ನಿಮ್ಮ ಆಂತರಿಕ ಸಂಭಾಷಣೆಯನ್ನು ನಿಯಂತ್ರಿಸಬೇಕು. ಮೊದಲಿಗೆ ಸಂತೋಷಕರ ಅಂಶಗಳ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿ. ನಿಮ್ಮನ್ನು ಕೇಳಲು ಇಷ್ಟಪಡುವ ಜನರೊಂದಿಗೆ ಮಾತನಾಡುವುದನ್ನು ಪ್ರಾರಂಭಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮುಂಭಾಗದ ಹಾಲೆ ಸಕ್ರಿಯಗೊಳ್ಳುತ್ತದೆ. ಇದು ನಿಮ್ಮ ಮೆದುಳನ್ನು ಮರುತಂತಿ ಮಾಡಲು ಸಹಾಯ ಮಾಡುತ್ತದೆ. ಈಗ ನಾವು ಅಧ್ಯಾಯ 1ರಲ್ಲಿ ಕಲಿತ 4 ಹಂತಗಳನ್ನು ನೀವು ಇಲ್ಲಿಯೂ ಅನ್ವಯಿಸಬೇಕು. ಗಮನ, ಪ್ರಯತ್ನ, ಪ್ರಯತ್ನರಹಿತ ಸ್ಥಿತಿ ಮತ್ತು ದೃಢ ಸಂಕಲ್ಪ. ಸಾಧ್ಯವಾದಷ್ಟು ಮಾತನಾಡುವುದನ್ನು ಅಭ್ಯಾಸ ಮಾಡಿ. ಅಂತಿಮವಾಗಿ, ನಿಮ್ಮ ಆಂತರಿಕ ಆತಂಕ ಮತ್ತು ಅಮಿಗ್ಡಲಾವನ್ನು ನಿಯಂತ್ರಿಸುವ ಮೂಲಕ ಜನರ ಮುಂದೆ ಮಾತನಾಡುವ ಭಯವನ್ನು ನೀವು ನಿವಾರಿಸಬಹುದು. ಒತ್ತಡ ಮತ್ತು ಆತಂಕದ ನಿರ್ವಹಣೆ. ಹೆಚ್ಚಿನ ಭಯವನ್ನು ಅನುಭವಿಸಿದಾಗ ನಿಮ್ಮ ಮೆದುಳಿನಲ್ಲಿರುವ ಅಮಿಗ್ಡಲಾ ಒಂದು ಅಪಾಯದ ಸಂಕೇತವಾಗಿ ಕಾರ್ಯನಿರ್ವಹಿಸಬಹುದು.
ಇದು ಕೆಲವು ಗಂಭೀರ ಕಾಯಿಲೆಗಳಿಗೂ ಕಾರಣವಾಗಬಹುದು. ಆದ್ದರಿಂದ ಈ ಭಾವನೆಗಳನ್ನು ಅನುಭವಿಸಿದ ತಕ್ಷಣ ನೀವು ಕಾರ್ಯಪ್ರವೃತ್ತರಾಗಬೇಕು. ಈ ಭಾವನೆಯನ್ನು ಬದಲಾಯಿಸಲು ನೀವು ಬೇರೆ ಏನನ್ನಾದರೂ ಮಾಡಲು ಪ್ರಯತ್ನಿಸಬೇಕು. ಒತ್ತಡವನ್ನು ನಿಭಾಯಿಸಲು ನೀವು ಮಧ್ಯಮ ಮಾರ್ಗವನ್ನು ಕಂಡುಕೊಳ್ಳಬೇಕು. ಒತ್ತಡ ಮತ್ತು ಆತಂಕದಿಂದ ಓಡಿಹೋಗುವ ಬದಲು ಅವುಗಳನ್ನು ನಿರ್ವಹಿಸುವುದನ್ನು ಕಲಿಯಬೇಕು. ಅವುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ನೀವು ಆರೋಗ್ಯಕರ ಮತ್ತು ಅಮೂಲ್ಯವಾದ ಮೆದುಳನ್ನು ಉತ್ತೇಜಿಸಬಹುದು. ನಿಮ್ಮ ಹೃದಯ ಬಡಿತ ಹೆಚ್ಚಾದಾಗ ನೀವು ಹೆಚ್ಚು ಒತ್ತಡದಲ್ಲಿರುತ್ತೀರಿ. ಹಾಗಾಗಿ ನಿಮ್ಮ ಉಸಿರಾಟದ ಗತಿಯನ್ನು ನಿಧಾನಗೊಳಿಸಿ. ಉಸಿರಾಟವನ್ನು ನಿಧಾನಗೊಳಿಸುವುದರಿಂದ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುವ ಹೊಸ ಅಭ್ಯಾಸಗಳನ್ನು ರೂಪಿಸಿಕೊಳ್ಳಿ. ಧ್ಯಾನ, ಮೆಡಿಟೇಷನ್ ಮಾಡುವುದು ಇದಕ್ಕೆ ಅತ್ಯುತ್ತಮ ಮಾರ್ಗವಾಗಿದೆ. ಭಯದಿಂದ ದೂರವಿರಲು ಪ್ರಯತ್ನಿಸುವ ಬದಲು ನಿಮ್ಮ ಭಯವನ್ನು ಎದುರಿಸುವುದನ್ನು ಕಲಿಯಿರಿ. ನೀವು ನಿಮ್ಮ ಭಯವನ್ನು ಎದುರಿಸಲು ಕಲಿತಾಗ ಅದನ್ನು ಸುಲಭವಾಗಿ ನಿವಾರಿಸಬಹುದು. ನಕಾರಾತ್ಮಕ ವಿಷಯಗಳನ್ನು ಹೆಚ್ಚು ನಂಬಬೇಡಿ ಮತ್ತು ಸಾಧ್ಯವಾದಷ್ಟು ಸಕಾರಾತ್ಮಕವಾಗಿ ಯೋಚಿಸಿ, ಏಕೆಂದರೆ ನಿಮ್ಮ ಆಲೋಚನೆಗಳು ನಿಮ್ಮ ಭಾವನಾತ್ಮಕ ಸ್ಥಿತಿಗೆ ಕಾರಣವಾಗಬಹುದು. ನಕಾರಾತ್ಮಕ ಆಲೋಚನೆಗಳು ಯಾವಾಗಲೂ ನಿಮ್ಮ ಆತಂಕಕ್ಕೆ ಕಾರಣವಾದರೆ, ಸಕಾರಾತ್ಮಕ ಆಲೋಚನೆಗಳು ನಿಮಗೆ ಸಂತೋಷವನ್ನು ನೀಡುತ್ತವೆ. ಅಧ್ಯಾಯ 3: ಸಕಾರಾತ್ಮಕ ಮನಸ್ಥಿತಿಯನ್ನು ಬೆಳೆಸುವುದು. ಭಾವನಾತ್ಮಕ ಅಡಿಪಾಯವನ್ನು ಬದಲಾಯಿಸುವುದು. ನಿಮಗೆ ಕೋಪ ಅಥವಾ ದುಃಖವನ್ನುಂಟು ಮಾಡುವ ಒಂದು ಹಳೆಯ ಭಾವನಾತ್ಮಕ ಅಡಿಪಾಯವಿದ್ದರೆ, ಅದು ಹಳೆಯ ರೆಕಾರ್ಡ್ನಂತೆ ಮತ್ತೆ ಮತ್ತೆ ಪುನರಾವರ್ತನೆಯಾಗಬಹುದು. ಇದನ್ನು ಬದಲಾಯಿಸಲು ನೀವು ಹಿಂದೆ ಯೋಚಿಸುತ್ತಿದ್ದ ರೀತಿಯಲ್ಲಿ ಯೋಚಿಸುವುದನ್ನು ಮೊದಲು ನಿಲ್ಲಿಸಬೇಕು. ನೀವು ಆ ನಕಾರಾತ್ಮಕ ಭಾವನೆಯಿಂದ ಹೊರಬರಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಸಕಾರಾತ್ಮಕ ಮನಸ್ಥಿತಿಯನ್ನು ಉತ್ತೇಜಿಸಲು ನಿಮ್ಮ ಮೆದುಳನ್ನು ಮರುತಂತಿ ಮಾಡಲು ಹಲವಾರು ಮಾರ್ಗಗಳಿವೆ. ಅವುಗಳನ್ನು ಈಗ ತಿಳಿದುಕೊಳ್ಳೋಣ. 1. ಸಕಾರಾತ್ಮಕ ಮನಸ್ಥಿತಿಯ ನಾಟಕ. ಆಕ್ಟ್ ಆಸ್ ಇಫ್. ನೀವು ಸುಲಭವಾಗಿ ಸಕಾರಾತ್ಮಕ ಮನಸ್ಥಿತಿಯಲ್ಲಿ ಉಳಿಯಲು ಸಾಧ್ಯವಾಗದಿದ್ದರೆ, ನೀವು ಸಕಾರಾತ್ಮಕ ಮನಸ್ಥಿತಿಯಲ್ಲಿರುವಂತೆ ನಟಿಸುವ ಮೂಲಕವೂ ನಿಮ್ಮ ಮೆದುಳನ್ನು ಮರು ಪ್ರಾರಂಭಿಸಬಹುದು. ನೀವು ಅತ್ಯಂತ ಉತ್ತಮ ಮನಸ್ಥಿತಿಯಲ್ಲಿದ್ದೀರಿ ಎಂದು ಭಾವಿಸಿ. ಸಾಧ್ಯವಾದರೆ ನಿಮ್ಮ ಮುಖದಲ್ಲಿ ಸದಾ ಮುಗುಳು ನಗೆಯನ್ನು ಉಳಿಸಿಕೊಳ್ಳಿ. ಸಂತೋಷವಾಗಿರುವಂತೆ ನಟಿಸುವುದರಿಂದಲೂ ನಿಮಗೆ ಅನೇಕ ಪ್ರಯೋಜನಗಳು ಸಿಗಬಹುದು. ನಮ್ಮ ದೇಹದ ನರಮಾರ್ಗವು ಮುಖದ ಸ್ನಾಯುಗಳು, ಕಪಾಲದ ನರಗಳು, ಸಬ್ಕಾರ್ಟಿಕಲ್ ಪ್ರದೇಶಗಳು ಮತ್ತು ಕಾರ್ಟೆಕ್ಸ್ ಅನ್ನು ಸಂಪರ್ಕಿಸುತ್ತದೆ. ಆದ್ದರಿಂದ ಮಾಹಿತಿಯು ಮೆದುಳಿನಿಂದ ಮುಖಕ್ಕೆ ಪ್ರಯಾಣಿಸುತ್ತದೆ ಮತ್ತು ನಂತರ ನೀವು ನಿಜವಾಗಿಯೂ ಸಂತೋಷವನ್ನು ಅನುಭವಿಸುತ್ತೀರಿ. ಇದು ನಟನೆಯ ಮೂಲಕ ಮೆದುಳಿನ ರಸಾಯನಶಾಸ್ತ್ರವನ್ನು ಬದಲಾಯಿಸುವ ಒಂದು ಅದ್ಭುತ ವಿಧಾನವಾಗಿದೆ. 2. ಬೆಳಕಿನ ರಸಾಯನಶಾಸ್ತ್ರ. ಲೈಟ್ ಕೆಮಿಸ್ಟ್ರಿ. ನಿಮ್ಮ ಮೆದುಳಿನ ರಸಾಯನಶಾಸ್ತ್ರವು ಉತ್ತಮ ಭಾವನೆಗಳನ್ನು ಉತ್ತೇಜಿಸಲು ಸಹಾಯ ಮಾಡಲು ದಿನದಲ್ಲಿ ಸಿಗುವ ನೈಸರ್ಗಿಕ ಬೆಳಕಿನಿಂದ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆಯಬೇಕು. ನೈಸರ್ಗಿಕ ಬೆಳಕು ನಿಮ್ಮನ್ನು ಹೆಚ್ಚು ಚೈತನ್ಯಶೀಲರನ್ನಾಗಿ ಮತ್ತು ಉಲ್ಲಾಸಿತರನ್ನಾಗಿ ಮಾಡುತ್ತದೆ. ಇದರ ಜೊತೆಗೆ ನಿಮ್ಮ ದೇಹದ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಾದ ವಿಟಮಿನ್ ಡಿ ಮಾತ್ರೆಗಳನ್ನು ಸಹ ನೀವು ತೆಗೆದುಕೊಳ್ಳಬಹುದು. 3. ಏರೋಬಿಕ್ ಉತ್ತೇಜನ. ಏರೋಬಿಕ್ ಬೂಸ್ಟಿಂಗ್. ಸಂಶೋಧನೆಯ ಪ್ರಕಾರ ವ್ಯಾಯಾಮ ಮಾಡುವುದು ನ್ಯೂರೋಪ್ಲಾಸ್ಟಿಸಿಟಿ ಮತ್ತು ನ್ಯೂರೋಜೆನೆಸಿಸ್ ಅನ್ನು ಉತ್ತೇಜಿಸಲು ಅತ್ಯಂತ ಸುಲಭವಾದ ಮಾರ್ಗಗಳಲ್ಲಿ ಒಂದಾಗಿದೆ. ನೀವು ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವುದರ ಜೊತೆಗೆ ವ್ಯಾಯಾಮವನ್ನು ಸೇರಿಸಿದಾಗ ನಿಮ್ಮ ಮನಸ್ಥಿತಿಯನ್ನು ನೀವು ಪ್ರಬಲವಾಗಿ ಹೆಚ್ಚಿಸಬಹುದು ಎಂಬುದನ್ನು ನೆನಪಿಡಿ. 4. ಸ್ವಯಂ ನಿರೂಪಣೆ. ಕ್ರಿಯೇಟಿಂಗ್ ನ್ಯಾರೇಟಿವ್. ನಿಮ್ಮ ಜೀವನದ ನಿರೂಪಣೆಯನ್ನು ನೀವೇ ರಚಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದ ಅನುಭವಗಳನ್ನು ವಿವರಿಸಲು ಸಂಪೂರ್ಣ ಪ್ರಯತ್ನ ಮಾಡಿ. ಇದು ನಿಮ್ಮ ಅನುಭವಗಳನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದ ಅನುಭವಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನೀವು ಸುಲಭವಾಗಿ ನಿಮ್ಮ ಸಕಾರಾತ್ಮಕ ಭಾವನೆಗಳನ್ನು ಸಾಧಿಸಬಹುದು. ಸಕಾರಾತ್ಮಕ ಚಿಂತನೆಗಾಗಿ ಮರುತಂತಿ. ವೈರಿಂಗ್ ಪಾಸಿಟಿವ್ ಥಿಂಕಿಂಗ್. ಸಕಾರಾತ್ಮಕ ಚಿಂತನೆಗಾಗಿ ನಿಮ್ಮ ಮೆದುಳನ್ನು ಮರುತಂತಿ ಮಾಡಲು ನೀವು ಅರಿವಿನ ವರ್ತನಾ ಚಿಕಿತ್ಸೆ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಥವಾ ಸಿಬಿಟಿ ಎಂಬ ಗುರಿಯನ್ನು ಇಟ್ಟುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ನಿಷ್ಕ್ರಿಯ ಆಲೋಚನೆಗಳನ್ನು ನೀವು ಸರಿಪಡಿಸಬಹುದು ಮತ್ತು ನಿಮ್ಮ ಭಾವನೆಗಳನ್ನು ಬದಲಾಯಿಸಬಹುದು. ಸಿಬಿಟಿಯಲ್ಲಿ ನೀವು ನಿಮ್ಮ ಅರಿವಿನ ವಿರೂಪಗಳನ್ನು, ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್, ಸರಿಪಡಿಸುತ್ತೀರಿ. ನೀವು ದುಃಖಿತರಾಗಿದ್ದರೆ ನೀವು ಬಹುಶಃ ಅರಿವಿನ ವಿರೂಪಗಳಲ್ಲಿ ಅಥವಾ ನಕಾರಾತ್ಮಕ ಮನಸ್ಥಿತಿಯನ್ನು ಉತ್ತೇಜಿಸುವ ನಂಬಿಕೆಗಳಲ್ಲಿ ಸಿಲುಕಿಕೊಂಡಿದ್ದೀರಿ ಎಂದರ್ಥ. ಅರಿವಿನ ವಿರೂಪಗಳ ಕೆಲವು ಉದಾಹರಣೆಗಳು ಹೀಗಿವೆ. ಧ್ರುವೀಕೃತ ಚಿಂತನೆ, ಪೋಲರೈಸ್ ಥಿಂಕಿಂಗ್. ಎಲ್ಲವನ್ನೂ ಕಪ್ಪು ಮತ್ತು ಬಿಳಿ ಎಂಬ 2 ವಿಭಾಗಗಳಲ್ಲಿ ಮಾತ್ರ ನೋಡುವುದು. ಎಲ್ಲವೂ ಅಥವಾ ಏನೂ ಇಲ್ಲ. ಒಳ್ಳೆಯದು ಅಥವಾ ಕೆಟ್ಟದ್ದು, ಅದ್ಭುತ ಅಥವಾ ಕಳಪೆ ಎಂದು ಯೋಚಿಸುವುದು. ಅತಿ ಸಾಮಾನ್ಯೀಕರಣ, ಓವರ್ ಜನರಲೈಸೇಷನ್. ಕೆಲಸದಲ್ಲಿ ಸಂಭವಿಸಿದ ಒಂದು ಸಣ್ಣ ಘಟನೆಯ ಬಗ್ಗೆ ಯೋಚಿಸಿ ನಿಮ್ಮ ಇಡೀ ಜೀವನದ ಬಗ್ಗೆ ನಕಾರಾತ್ಮಕ ನಿರ್ಧಾರಕ್ಕೆ ಬರುವುದು. ವೈಯಕ್ತೀಕರಣ, ಪರ್ಸನಲೈಸೇಷನ್. ಯಾರೋ ಹೇಳಿದ ಮಾತನ್ನು ನಿಮ್ಮ ಬಗ್ಗೆ ಹೇಳಿದ ನಕಾರಾತ್ಮಕ ಟೀಕೆ ಎಂದು ಭಾವಿಸುವುದು. ಮನಸ್ಸಿನ ಓದು, ಮೈಂಡ್ ರೀಡಿಂಗ್. ಇತರ ಜನರು ನಕಾರಾತ್ಮಕವಾಗಿ ಏನು ಯೋಚಿಸುತ್ತಿದ್ದಾರೆಂದು ನೀವು ತಿಳಿದಿದ್ದೀರಿ ಎಂದು ಊಹಿಸಿಕೊಳ್ಳುವುದು.
ಇರಲೇಬೇಕು ಮತ್ತು ಇರಬಾರದು, ಶುಡ್ ಅಂಡ್ ಶುಡ್ ನಾಟ್, ಕಠಿಣ ಮತ್ತು ಬದಲಾಯಿಸಲಾಗದ ನಿಯಮಗಳನ್ನು ನಿರ್ಮಿಸಿಕೊಳ್ಳುವುದು. ವಿಕೋಪೀಕರಣ, ಕ್ಯಾಟಾಸ್ಟ್ರೋಫೈಸಿಂಗ್, ಯಾವುದೇ ಘಟನೆಯನ್ನು ಒಂದು ದೊಡ್ಡ ದುರಂತವೆಂದು ಭಾವಿಸುವುದು. ಉದಾಹರಣೆಗೆ, ಓ, ಕೆಂಪು ದೀಪ ಬಿದ್ದಿತು, ನಾನು ಇನ್ನು ಮುಂದೆ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ ಎಂದು ಭಾವಿಸುವುದು. ಭಾವನಾತ್ಮಕ ತಾರ್ಕಿಕತೆ, ಇಮೋಷನಲ್ ರೀಸನಿಂಗ್, ನೀವು ಹೇಗೆ ಭಾವಿಸುತ್ತೀರಿ ಎಂಬುದರ ಆಧಾರದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ರೂಪಿಸುವುದು. ನಿರಾಶಾವಾದ, ಪೆಸಿಮಿಸಂ, ಎಲ್ಲ ಘಟನೆಗಳಿಗೆ ನಕಾರಾತ್ಮಕ ಫಲಿತಾಂಶಗಳನ್ನು ಮಾತ್ರ ನೋಡುವುದು. ಈ ರೀತಿಯ ನಕಾರಾತ್ಮಕ ಚಿಂತನೆಯು ನಿಮ್ಮ ಮನಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ನಿಮ್ಮನ್ನು ದುಃಖಿತರನ್ನಾಗಿ ಮಾಡುತ್ತದೆ. ಆದರೆ ನಿಮ್ಮ ಆಲೋಚನೆಯ ವಿಧಾನವನ್ನು ಬದಲಾಯಿಸುವ ಮೂಲಕ ನಿಮ್ಮ ಮನಸ್ಥಿತಿಯನ್ನು ನೀವು ಸಕಾರಾತ್ಮಕವಾಗಿ ಮಾಡಬಹುದು. ನಕಾರಾತ್ಮಕ ಮನಸ್ಥಿತಿಯಿಂದ ಹೊರಬರಲು ಕೆಲವು ವಿಧಾನಗಳು. ಬೂದು ಬಣ್ಣದಲ್ಲಿ ಯೋಚಿಸಿ, ಥಿಂಕ್ ಇನ್ ಗ್ರೇ. ಈ ವಿಧಾನದಲ್ಲಿ ನೀವು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಆಲೋಚನೆಗಳ ನಡುವೆ ಇರುವ ಎಲ್ಲಾ ಸಾಧ್ಯತೆಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಬೇಕು. ಕೇವಲ ಕಪ್ಪು ಅಥವಾ ಬಿಳಿ ಎಂದು ನೋಡದೆ ಮಧ್ಯದಲ್ಲಿ ಇರುವ ಅವಕಾಶಗಳನ್ನು ಗ್ರಹಿಸಿ. ಉಲ್ಲೇಖ ಪರಿಶೀಲನೆ, ರೆಫರೆನ್ಸ್ ಚೆಕ್. ನಿಮ್ಮ ಮೊದಲೇ ನಿರ್ಧರಿಸಿದ ಅಭಿಪ್ರಾಯಗಳನ್ನು ಮಾತ್ರ ನಂಬುವ ಬದಲು ಪರಿಸ್ಥಿತಿಯ ಬಗ್ಗೆ ನಿಮ್ಮದೇ ಆದ ಅಭಿಪ್ರಾಯಗಳು ಮತ್ತು ಗ್ರಹಿಕೆಗಳನ್ನು ಸೇರಿಸಿಕೊಳ್ಳಿ ಮತ್ತು ಅವುಗಳ ವಾಸ್ತವತೆಯನ್ನು ಪರೀಕ್ಷಿಸಿ. ಆಶಾವಾದ, ಆಪ್ಟಿಮಿಸಂ. ಪ್ರತಿ ಪರಿಸ್ಥಿತಿಯನ್ನು ಒಂದು ಅವಕಾಶವಾಗಿ ಸ್ವೀಕರಿಸಿ ಮತ್ತು ಸವಾಲುಗಳನ್ನು ಕಲಿಯುವ ಸಾಧನವಾಗಿ ನೋಡಿ. ಪ್ರತ್ಯೇಕಿಸುವುದು, ಸೆಪರೇಟಿಂಗ್. ಪುನರಾವರ್ತನೆಯಾಗುವ ನಕಾರಾತ್ಮಕ ನಂಬಿಕೆಗಳಿಂದ ನಿಮ್ಮನ್ನು ನೀವು ಪ್ರತ್ಯೇಕಿಸಿಕೊಳ್ಳಿ. ನೀವು ಆ ನಂಬಿಕೆಗಳಲ್ಲ, ಬದಲಿಗೆ ಅವು ಕೇವಲ ಆಲೋಚನೆಗಳು ಎಂದು ಅರ್ಥಮಾಡಿಕೊಳ್ಳಿ. ಬಾಹ್ಯ ಸಮಸ್ಯೆಗಳು, ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್. ಏನಾದರೂ ಕೆಟ್ಟದು ಸಂಭವಿಸಿದಾಗ ಅದನ್ನು ನಿಮ್ಮ ಭವಿಷ್ಯ ಅಥವಾ ಅದೃಷ್ಟ ಎಂದು ಭಾವಿಸುವ ಬದಲು ಅದು ಕೇವಲ ಒಂದು ತಾತ್ಕಾಲಿಕ ಸಮಸ್ಯೆ ಎಂದು ಪರಿಗಣಿಸಿ. ಸಾಮಾಜಿಕ ಚಿಕಿತ್ಸೆ, ಸೋಷಿಯಲ್ ಥೆರಪಿ. ಸಕಾರಾತ್ಮಕ ಮನಸ್ಥಿತಿಯನ್ನು ನಿರ್ಮಿಸುವ ಕೊನೆಯ ಮತ್ತು ಸುಲಭವಾದ ಮಾರ್ಗವೆಂದರೆ ಹೊರಗೆ ಹೋಗಿ ಜನರೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸುವುದು. ಏಕೆಂದರೆ ಒಂಟಿತನವು ದುಃಖಕ್ಕೆ ದೊಡ್ಡ ಕಾರಣವಾಗಿದೆ. ಆದ್ದರಿಂದ ಜನರೊಂದಿಗೆ ಬೆರೆಯುವುದನ್ನು ಪ್ರಾರಂಭಿಸಿ. ಈ ಬದಲಾವಣೆಯು ನಿಮಗೆ ಸ್ವಲ್ಪ ಸಮಯದಲ್ಲೇ ಗೋಚರಿಸುತ್ತದೆ. ಅಧ್ಯಾಯ 4, ನೆನಪಿನ ಶಕ್ತಿಯನ್ನು ಸುಧಾರಿಸುವುದು. ನೆನಪಿನ ಮಿತಿಗಳು ಮತ್ತು ಅಗತ್ಯ ಅಭ್ಯಾಸಗಳು. ಒಳ್ಳೆಯ ಜೀವನದ ಬಗ್ಗೆ ಯೋಚಿಸಲು ಯಾವಾಗಲೂ ಉತ್ತಮ ವಿಷಯಗಳ ಬಗ್ಗೆಯೇ ಯೋಚಿಸುತ್ತಿರುವುದು ಮುಖ್ಯ. ಆದರೆ ಕೆಲವೊಮ್ಮೆ ನಮ್ಮ ಕೆಲವು ಕೆಟ್ಟ ನೆನಪುಗಳು ನಮ್ಮನ್ನು ಮತ್ತೆ ನಕಾರಾತ್ಮಕವಾಗಿ ಯೋಚಿಸಲು ಪ್ರೇರೇಪಿಸುತ್ತವೆ. ಹಾಗಾಗಿ ನೀವು ಉತ್ತಮವಾಗಿ ಯೋಚಿಸಲು ಸಹಾಯ ಮಾಡುವ ರೀತಿಯಲ್ಲಿ ನಿಮ್ಮ ನೆನಪನ್ನು ಮರುತಂತಿ ಮಾಡುವುದು ಅಗತ್ಯ. ಇದಕ್ಕಾಗಿ ನಿಮ್ಮ ನೆನಪಿನ ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ನಮ್ಮ ನೆನಪಿನ ಶಕ್ತಿಗೆ ಕೆಲವು ಮಿತಿಗಳಿವೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಅವುಗಳೆಂದರೆ ಒಂದೇ ಸಮಯದಲ್ಲಿ ಅನೇಕ ವಿಷಯಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗದಿರುವುದು ಮತ್ತು ಎಲ್ಲವನ್ನೂ ಹೆಚ್ಚಿನ ನಿಖರತೆಯೊಂದಿಗೆ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗದಿರುವುದು. ಉದಾಹರಣೆಗೆ, ನೀವು ಒಂದೇ ಸಮಯದಲ್ಲಿ ಸೆಲ್ಫೋನ್ನಲ್ಲಿ ಮಾತನಾಡುತ್ತಿದ್ದರೆ ನೀವು ಕಾರು ಚಾಲನೆ ಮಾಡುವಾಗ ಸರಿಯಾದ ರಸ್ತೆ ಚಿಹ್ನೆಗಳನ್ನು ನೋಡಲು ಮರೆಯಬಹುದು. ಪ್ರಯತ್ನವಿಲ್ಲದೆ ನಿಮ್ಮ ನೆನಪಿನಲ್ಲಿ ಸುಧಾರಣೆಯನ್ನು ನಿರೀಕ್ಷಿಸುವುದು ಸರಿಯಲ್ಲ. ನೆನಪು ಎಂಬುದು ನಿಮಗೆ ಆನುವಂಶಿಕವಾಗಿ ಬಂದಿರುವ ಅಥವಾ ಬರದಂತಹ ಒಂದು ವಿಷಯವಲ್ಲ. ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ವ್ಯಾಯಾಮ ಮಾಡುವುದು ಬಹಳ ಮುಖ್ಯ. ನೀವು ಅನುಭವಿಸಿದ ಎಲ್ಲವನ್ನೂ ನಿಮಗೆ ನೆನಪಿರುತ್ತದೆ ಎಂದು ಭಾವಿಸುವುದು ತಪ್ಪು. ನೆನಪುಗಳು ಸ್ನ್ಯಾಪ್ಶಾಟ್ಗಳಂತೆ ಇರುವುದಿಲ್ಲ. ಹೊಸ ನೆನಪನ್ನು ರಚಿಸಿದಾಗ ಹಳೆಯ ನೆನಪು ದುರ್ಬಲಗೊಳ್ಳುತ್ತದೆ. ಈ ಎಲ್ಲಾ ಮಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಕೆಳಗೆ ನೀಡಲಾದ ವಿಧಾನಗಳನ್ನು ಬಳಸಿಕೊಳ್ಳಿ. 1. ಗಮನವನ್ನು ನೀಡಿ, ಅಟೆನ್ಷನ್. ಗಮನ ಕೊಡುವುದು ನಿಮ್ಮ ಮುಂಭಾಗದ ಹಾಲೆಯ ಒಂದು ಪ್ರಮುಖ ಕಾರ್ಯವಾಗಿದೆ. ಏನು ಮುಖ್ಯ ಮತ್ತು ಏನನ್ನು ನೆನಪಿಟ್ಟುಕೊಳ್ಳಬೇಕು ಎಂದು ನಿಮ್ಮ ಮೆದುಳಿನ ಉಳಿದ ಭಾಗಗಳಿಗೆ ಇದು ತಿಳಿಸುತ್ತದೆ. ನ್ಯೂರೋಪ್ಲಾಸ್ಟಿಸಿಟಿಯನ್ನು ಉತ್ತೇಜಿಸಲು ಮತ್ತು ನಿಮ್ಮ ನೆನಪನ್ನು ಸುಧಾರಿಸಲು ನಿಮ್ಮ ಮುಂಭಾಗದ ಹಾಲೆಯನ್ನು ಸಕ್ರಿಯಗೊಳಿಸುವುದು ಬಹಳ ಮುಖ್ಯ. ಉತ್ತಮ ನೆನಪನ್ನು ನಿರ್ಮಿಸಲು ನೀವು ಧ್ಯಾನದ ಮೂಲಕ ನಿಮ್ಮ ನೆನಪನ್ನು ಬಲಪಡಿಸಬಹುದು. ನಾವು ಯಾವುದರ ಮೇಲೆ ಪೂರ್ಣ ಗಮನವನ್ನು ನೀಡುತ್ತೇವೆಯೋ ಅದನ್ನು ಮಾತ್ರ ಹೆಚ್ಚು ಸಮಯ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಒಂದು ಮಾಹಿತಿಯು ನಿಮಗೆ ಎಷ್ಟು ಮುಖ್ಯವಾಗಿದೆಯೋ ನಿಮ್ಮ ನೆನಪು ಅಷ್ಟೇ ಹೆಚ್ಚು ಕಾಲ ಉಳಿಯುತ್ತದೆ. 2. ವಿಭಿನ್ನ ರೀತಿಯ ನೆನಪಿನ ಬಳಕೆ. ನಿಮ್ಮ ಕಾರ್ಯನಿರ್ವಹಣೆಯ ನೆನಪು ವರ್ಕಿಂಗ್ ಮೆಮೊರಿ ಮಾಹಿತಿಯನ್ನು ಸಂಗ್ರಹಿಸಲು ಒಂದು ನಿರ್ದಿಷ್ಟ ಮಿತಿಯನ್ನು ಹೊಂದಿದೆ. ಆದರೆ ನಿಮ್ಮ ದೀರ್ಘಾವಧಿಯ ನೆನಪಿನಲ್ಲಿ ಲಾಂಗ್ ಟರ್ಮ್ ಮೆಮೊರಿ ನೀವು ಲೆಕ್ಕವಿಲ್ಲದಷ್ಟು ನೆನಪುಗಳನ್ನು ಸಂಗ್ರಹಿಸಬಹುದು. ದೀರ್ಘಾವಧಿಯ ನೆನಪು ಒಂದು ಸಂಗ್ರಹದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೀವು ನಿಮ್ಮ ಹಿಂದಿನ ಘಟನೆಗಳು, ಮಾಹಿತಿ, ಚಿತ್ರಗಳು ಅಥವಾ ವಿಷಯಗಳನ್ನು ನೆನಪಿಸಿಕೊಂಡರೆ ಅದನ್ನು ನಾವು ಘೋಷಣಾತ್ಮಕ ನೆನಪು, ಡಿಕ್ಲರೇಟಿವ್ ಮೆಮೊರಿ ಎಂದು ಕರೆಯುತ್ತೇವೆ. ಭಾಷೆಯ ಆಧಾರಿತ ಮಾಹಿತಿಯ ನೆನಪನ್ನು ಶಬ್ದಾರ್ಥದ ನೆನಪು, ಸೆಮ್ಯಾಂಟಿಕ್ ಮೆಮೊರಿ ಎಂದು ಕರೆಯಲಾಗುತ್ತದೆ. ಹಿಂದಿನ ಅತಿಕ್ರಮಿಸುವ ನೆನಪುಗಳನ್ನು ಸಂಚಿಕೆಯ ನೆನಪು, ಎಪಿಸೋಡಿಕ್ ಮೆಮೊರಿ ಎಂದು ಕರೆಯಲಾಗುತ್ತದೆ.
ನೆನಪಿನ ಪ್ರಕಾರಗಳನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥಮಾಡಿಕೊಳ್ಳೋಣ. ನಿಮಗೆ ಪೇಪರ್ ಕಟ್ ಆಗಿದ್ದು ನೆನಪಿದ್ದರೆ ಅದು ಸಂಚಿಕೆಯ ನೆನಪು. ನೀವು ಪೇಪರ್ ಅನ್ನು ಹೇಗೆ ಕತ್ತರಿಸಿದಿರಿ ಎಂಬ ವಿಧಾನ ನೆನಪಿದ್ದರೆ ಅದು ಘೋಷಣಾತ್ಮಕ ನೆನಪು. ಪೇಪರ್ ಕಟ್ ಬಗ್ಗೆ ನೀವು ಯಾರಿಗಾದರೂ ಹೇಳಿದ ಮಾತುಗಳು ನೆನಪಿದ್ದರೆ ಅದು ಶಬ್ದಾರ್ಥದ ನೆನಪು. ನಿಮ್ಮ ನೆನಪುಗಳಲ್ಲಿ ಬಲವಾದ ಭಾವನೆಗಳು ಸೇರಿದ್ದರೆ ಅವುಗಳನ್ನು ಭಾವನಾತ್ಮಕ ನೆನಪು ಎಂದು ಕರೆಯಲಾಗುತ್ತದೆ. ಸೈಕಲ್ ಓಡಿಸುವುದು ಅಥವಾ ನಿಮ್ಮ ಹೆಸರನ್ನು ಬರೆಯುವಂತಹ ಅಭ್ಯಾಸದ ಶೈಲಿಯು ಕಾರ್ಯವಿಧಾನದ ನೆನಪು, ಪ್ರೊಸೀಜರಲ್ ಮೆಮೊರಿ ಎಂದು ಕರೆಯಲ್ಪಡುತ್ತದೆ. ಈ ಎಲ್ಲಾ ರೀತಿಯ ನೆನಪುಗಳನ್ನು ದೀರ್ಘಾವಧಿಯ ನೆನಪಿನ ರೂಪದಲ್ಲಿ ಪರಿಗಣಿಸಲಾಗುತ್ತದೆ. ಇವುಗಳನ್ನು 2 ದೊಡ್ಡ ಉಪವ್ಯವಸ್ಥೆಗಳಾಗಿ ವಿಂಗಡಿಸಬಹುದು: ಸ್ಪಷ್ಟ ನೆನಪು ಎಕ್ಸ್ಪ್ಲಿಸಿಟ್ ಮತ್ತು ಸೂಚಿತ ನೆನಪು ಇಂಪ್ಲಿಸಿಟ್. ಸ್ಪಷ್ಟ ನೆನಪಿನಲ್ಲಿ ಘಟನೆಗಳು ಮತ್ತು ಘೋಷಿತ ಅನುಭವಗಳು ಸೇರಿವೆ. ಸೂಚಿತ ನೆನಪಿನಲ್ಲಿ ಕಾರ್ಯವಿಧಾನದ ಕೌಶಲ್ಯಗಳು ಮತ್ತು ಭಾವನಾತ್ಮಕ ನೆನಪು ಸೇರಿದೆ. ಕಾರ್ಯವಿಧಾನದ ಕೌಶಲ್ಯಗಳು ಈ 3 ಹಂತಗಳನ್ನು ಅನುಸರಿಸುವ ಮೂಲಕ ದೀರ್ಘಾವಧಿಯ ನೆನಪಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಆಗಿ ಪರಿಣಮಿಸುತ್ತವೆ. 1. ನೆನಪಿಟ್ಟುಕೊಳ್ಳುವುದು ಎನ್ಕೋಡಿಂಗ್. ಇದನ್ನು ಕೆಲವೊಮ್ಮೆ ಮೆಮೊರಿಯನ್ನು ಕೋಡ್ ಮಾಡುವುದು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ನೀವು ಬೈಕ್ ಓಡಿಸಲು ಅಗತ್ಯವಾದ ವಿಷಯಗಳನ್ನು ಕಲಿಯುವಾಗ ಇದು ಸಂಭವಿಸುತ್ತದೆ. 2. ಮೆಮೊರಿ ಸಂಗ್ರಹಣೆ ಸ್ಟೋರಿಂಗ್. ಈ ಹಂತದಲ್ಲಿ ನೀವು ಬೈಕ್ ಓಡಿಸಲು ಕಲಿಯುತ್ತಿರುವಾಗ ನೀವು ಆ ನೆನಪನ್ನು ನಂತರದ ಬಳಕೆಗಾಗಿ ಫೈಲ್ ಮಾಡುತ್ತೀರಿ. 3. ನೆನಪನ್ನು ಮರಳಿ ಪಡೆಯುವುದು ರಿಟ್ರೀವಿಂಗ್. ಈ ಹಂತದಲ್ಲಿ ನೀವು ಮುಂದಿನ ಬಾರಿ ಬೈಕ್ ಹತ್ತುವಾಗ ಆ ನೆನಪು ನಿಮಗೆ ಮರಳಿ ಬರುತ್ತದೆ ಮತ್ತು ನಿಮಗೆ ಬೈಕ್ ಓಡಿಸಲು ಸಾಧ್ಯವಾಗುತ್ತದೆ. ನೆನಪಿನ ತಂತ್ರಗಳು ಮೆಮೊನಿಕ್ ಟ್ರಿಕ್ಸ್. ನೆನಪಿನ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ನೀವು ನೆನಪಿನ ತಂತ್ರಗಳನ್ನು ಬಳಸಬಹುದು. ನೆನಪಿನ ಸಾಧನಗಳು ನಿಮ್ಮ ಗಮನವನ್ನು ಸೆಳೆಯುತ್ತವೆ ಮತ್ತು ನೆನಪಿಟ್ಟುಕೊಳ್ಳುವ ಪ್ರಕ್ರಿಯೆಯನ್ನು ಮೋಜಿನ ಸಂಗತಿಯನ್ನಾಗಿ ಮಾಡುತ್ತವೆ. ಇವುಗಳನ್ನು ಇತಿಹಾಸದುದ್ದಕ್ಕೂ ಬಳಸಲಾಗಿದೆ. ಅವುಗಳಲ್ಲಿ 4 ಪ್ರಮುಖ ಮತ್ತು ಸುಲಭವಾದ ತಂತ್ರಗಳನ್ನು ಇಲ್ಲಿ ನೀಡಲಾಗಿದೆ. 1. ಪೆಗ್ಸ್. ಈ ತಂತ್ರದ ಮೂಲಕ ನೀವು ಒಂದು ಪದವನ್ನು ಇನ್ನೊಂದು ಸುಲಭವಾಗಿ ನೆನಪಿಡಬಹುದಾದ ಪದದೊಂದಿಗೆ ಜೋಡಿಸಬಹುದು. ನೀವು ಪೆಗ್ ಪದದ ಬಗ್ಗೆ ಯೋಚಿಸಿದಾಗ ನೀವು ನೆನಪಿಟ್ಟುಕೊಳ್ಳಲು ಬಯಸುವ ಪದದ ಬಗ್ಗೆ ಯೋಚಿಸುತ್ತೀರಿ. 2. ಲೋಕಾಯ್. ಇದು ಸ್ಥಳ ಅಥವಾ ತಾಣವನ್ನು ಸೂಚಿಸುವ ಲ್ಯಾಟಿನ್ ಪದ ಲೋಕಸ್ನ ಬಹುವಚನ ರೂಪ. ನೀವು ಲೊಕಾಯನ್ನು ಬಳಸುವಾಗ ನಿಮ್ಮ ನೆನಪುಗಳನ್ನು ನಿರ್ದಿಷ್ಟ ಸ್ಥಳಗಳೊಂದಿಗೆ ಕೋಡ್ ಮಾಡಿ. ಇದಕ್ಕಾಗಿ 2 ಮುಖ್ಯ ಹಂತಗಳನ್ನು ಅನುಸರಿಸಿ. ಮೊದಲಿಗೆ, ನಿಮಗೆ ನೆನಪಿರುವ ಸ್ಥಳಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ನೆನಪಿಟ್ಟುಕೊಳ್ಳಲು ಬದ್ಧರಾಗಿ. ಎರಡನೆಯದಾಗಿ, ನೀವು ನೆನಪಿಡಲು ಬಯಸುವ ವಿಷಯಗಳನ್ನು ಆ ಪ್ರತಿ ಸ್ಥಳದೊಂದಿಗೆ ಜೋಡಿಸಿ. ಈ 2 ಸುಲಭ ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಸ್ಥಳವನ್ನು ನೋಡುವ ಮೂಲಕ, ಅದರ ಮೂಲಕ ನಡೆಯುವ ಮೂಲಕ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಕೇವಲ ಅದನ್ನು ಊಹಿಸುವ ಮೂಲಕ ನೀವು ನೆನಪಿಡಲು ಪ್ರಯತ್ನಿಸುತ್ತಿರುವ ವಿಷಯಗಳನ್ನು ನೆನಪಿಸಿಕೊಳ್ಳಬಹುದು. 3. ಕಥೆಗಳ ಸಂಪರ್ಕ ಸ್ಟೋರಿ ಲಿಂಕ್ಸ್. ಇತಿಹಾಸದುದ್ದಕ್ಕೂ ಜನರು ಕಥೆ ಹೇಳುವವರ ಸುತ್ತ ಇರುತ್ತಿದ್ದರು. ಕಥೆಗಳು ನಮ್ಮ ಸಂಸ್ಕೃತಿಯ ಒಂದು ಪ್ರಮುಖ ಭಾಗ. ನೀವು ಕಲಿಸಲು ಮತ್ತು ಸಮಯ ಕಳೆಯುವ ಸಾಧನವಾಗಿ ಕಥೆಗಳನ್ನು ಬಳಸುತ್ತೀರಿ. ಅದೇ ರೀತಿ ನೀವು ನೆನಪಿಡಲು ಬಯಸುವ ಮಾಹಿತಿಯೊಂದಿಗೆ ಕಥೆಗಳನ್ನು ಜೋಡಿಸಬಹುದು. 4. ಸಂಪರ್ಕ ಲಿಂಕ್. ಈ ತಂತ್ರವು ನಿರ್ಮಿಸಲು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಈ ತಂತ್ರವನ್ನು ಬಳಸಲು ನೀವು ನೆನಪಿಟ್ಟುಕೊಳ್ಳಬೇಕಾದ ಪದಗಳು ಅಥವಾ ಪರಿಕಲ್ಪನೆಗಳ ಪಟ್ಟಿ ಅಥವಾ ಗುಂಪನ್ನು ರಚಿಸಿ. ಸಂಪರ್ಕ ತಂತ್ರವನ್ನು ಬಳಸಲು ನೀವು ನೋಡಿದ ಚಿತ್ರವನ್ನು ನೀವು ನೆನಪಿಡಲು ಬಯಸುವ ಯಾವುದಾದರೂ ವಿಷಯದೊಂದಿಗೆ ಜೋಡಿಸಿ. ನಿಮಗೆ ಸೂಕ್ತವಾದ ನೆನಪಿನ ವ್ಯವಸ್ಥೆಯನ್ನು ಆರಿಸಿಕೊಳ್ಳಿ. ನೀವು ಬಳಸುವ ಯಾವುದೇ ವ್ಯವಸ್ಥೆಯು ಹೊಂದಿಕೊಳ್ಳುವಂತಿರಬೇಕು ಮತ್ತು ನೀವು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿರುವ ವಿಷಯಗಳನ್ನು ಸುಲಭವಾಗಿ ನೆನಪಿಡುವಂತೆ ಮಾಡಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಆರೋಗ್ಯಕರ ಅಭ್ಯಾಸಗಳು. ನೆನಪಿನ ಶಕ್ತಿಯನ್ನು ಸುಧಾರಿಸಲು ಕೆಲವು ಆರೋಗ್ಯಕರ ಜೀವನ ಶೈಲಿಯ ಅಭ್ಯಾಸಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ಸಮತೋಲಿತ ಆಹಾರ ಬ್ಯಾಲೆನ್ಸ್ ಡಯಟ್. ನಿಮ್ಮ ಆಹಾರದಲ್ಲಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು, ಒಂದು ಹಣ್ಣು ಅಥವಾ ತರಕಾರಿ ಮತ್ತು ಪ್ರೋಟೀನ್ ಅನ್ನು ಒಳಗೊಂಡಿರುವ ಸಮತೋಲಿತ ಆಹಾರವನ್ನು ಸೇವಿಸಿ. ಪೂರ್ಣ ನಿದ್ರೆ ಫುಲ್ ಸ್ಲೀಪ್. ನಿಮ್ಮ ನೆನಪಿನ ಕೌಶಲ್ಯಗಳ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಲು ಶಾಂತ ಮತ್ತು ಎಚ್ಚರವಾಗಿರುವ ಮೆದುಳಿನ ಅಗತ್ಯವಿದೆ. ಇದನ್ನು ವಿಶ್ರಾಂತಿಯಿಂದ ಮಾತ್ರ ಸಾಧಿಸಬಹುದು. ಆದ್ದರಿಂದ 8 ರಿಂದ 9 ಗಂಟೆಗಳ ಕಾಲ ಸಂಪೂರ್ಣವಾಗಿ ನಿದ್ರಿಸಿ. ದೈನಂದಿನ ವ್ಯಾಯಾಮ ಡೈಲಿ ಎಕ್ಸರ್ಸೈಸ್. ನಿಮ್ಮ ನೆನಪನ್ನು ಹೆಚ್ಚಿಸಲು ಪ್ರತಿದಿನ ವ್ಯಾಯಾಮ ಮಾಡಿ. ಪೂರಕಗಳನ್ನು ತೆಗೆದುಕೊಳ್ಳುವುದು ಸಪ್ಲಿಮೆಂಟ್ಸ್. ಜೀವಸತ್ವಗಳು, ಖನಿಜಗಳು ಮತ್ತು ಗಿಡಮೂಲಿಕೆಗಳ ಪೂರಕಗಳು ನಿಮ್ಮ ಮೆದುಳಿನ ಜೀವರಸಾಯನಶಾಸ್ತ್ರವನ್ನು ಬಯೋಕೆಮಿಸ್ಟ್ರಿ ಸಾಧಿಸಲು ಸಹಾಯ ಮಾಡುತ್ತವೆ. ಇದು ನಿಮಗೆ ಚೆನ್ನಾಗಿ ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಬೌದ್ಧಿಕ ವ್ಯಾಯಾಮ ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್. ನಿಮ್ಮ ನೆನಪಿನ ಕೌಶಲ್ಯಗಳನ್ನು ತೀಕ್ಷ್ಣವಾಗಿಡಲು ಬೌದ್ಧಿಕ ವ್ಯಾಯಾಮಗಳನ್ನು ಬಳಸಿ. ಇದಕ್ಕಾಗಿ ನಾನ್ ಫಿಕ್ಷನ್ ಪುಸ್ತಕಗಳನ್ನು ಓದಿ, ತರಗತಿಗಳನ್ನು ತೆಗೆದುಕೊಳ್ಳಿ, ಪ್ರಯಾಣ ಮಾಡಿ ಮತ್ತು ಉತ್ತೇಜಕ ಸಂಭಾಷಣೆಗಳು ಹಾಗೂ ಚರ್ಚೆಗಳಲ್ಲಿ ಭಾಗವಹಿಸಿ.
ಗಮನದ ಅವಧಿಯನ್ನು ಅಭಿವೃದ್ಧಿಪಡಿಸಿ ನಿಮ್ಮ ದೈನಂದಿನ ಕೆಲಸಗಳನ್ನು ಹೆಚ್ಚು ಉತ್ತಮ ಮತ್ತು ಗುಣಮಟ್ಟದ ರೀತಿಯಲ್ಲಿ ಪೂರ್ಣಗೊಳಿಸಿ. ಸಂಘಟಿತರಾಗಿರಿ ಮತ್ತು ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಯಾವಾಗಲೂ ಸಿದ್ಧರಾಗಿರಿ. ಇಂದ್ರಿಯಗಳ ಬಳಕೆ: ಯಾರಾದರೂ ಅಥವಾ ಏನಾದರೂ ಸಿಕ್ಕಾಗ ಅವರ ಹೆಸರು, ಆಕಾರ ಮತ್ತು ಬಣ್ಣದ ಜೊತೆಗೆ ಅವರ ವಾಸನೆ, ಧ್ವನಿ ಮತ್ತು ಭೇಟಿಯಾದಾಗ ಅನುಭವಿಸಿದ ಭಾವನೆಗಳನ್ನು ಸಹ ಗಮನದಲ್ಲಿಟ್ಟುಕೊಳ್ಳಿ. ಇದು ಮೆದುಳಿನಲ್ಲಿ ಆಳವಾದ ನೆನಪನ್ನು ಮೂಡಿಸುತ್ತದೆ. ಅಧ್ಯಾಯ 5: ಆರೋಗ್ಯಕರ ಅಭ್ಯಾಸಗಳಲ್ಲಿ ಮೆದುಳನ್ನು ಮರುತಂತಿ ಮಾಡುವುದು. ಕೆಟ್ಟ ಅಭ್ಯಾಸಗಳನ್ನು ಉತ್ತಮ ಅಭ್ಯಾಸಗಳಾಗಿ ಪರಿವರ್ತಿಸುವುದು. ನಮ್ಮ ಮೆದುಳು ಸಾಮಾನ್ಯವಾಗಿ ನಮ್ಮ ಕೆಟ್ಟ ಅಭ್ಯಾಸಗಳಿಂದ ದುರ್ಬಲಗೊಳ್ಳುತ್ತದೆ. ನಮ್ಮ ಮೆದುಳನ್ನು ಬಲಪಡಿಸಲು ಈ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸುವುದು ಬಹಳ ಮುಖ್ಯ. ಈ ಕೆಟ್ಟ ಅಭ್ಯಾಸಗಳಲ್ಲಿ ತಪ್ಪಾದ ಆಹಾರವನ್ನು ಸೇವಿಸುವುದು, ಊಟವನ್ನು ಬಿಟ್ಟುಬಿಡುವುದು, ಸರಿಯಾಗಿ ನಿದ್ರೆ ಮಾಡದಿರುವುದು ಅಥವಾ ಅನಗತ್ಯವಾಗಿ ಸಮಯವನ್ನು ವ್ಯರ್ಥ ಮಾಡುವುದು ಸೇರಿವೆ. ಈ ಎಲ್ಲಾ ಕೆಟ್ಟ ಅಭ್ಯಾಸಗಳು ನಿಮ್ಮ ಮೆದುಳಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ರೀತಿಯ ವಿಷಯಗಳನ್ನು ಮಾಡಲು ಪ್ರಾರಂಭಿಸುತ್ತೀರಿ. ಆದ್ದರಿಂದ ಈ ಕೆಟ್ಟ ಅಭ್ಯಾಸಗಳನ್ನು ಉತ್ತಮ ಅಭ್ಯಾಸಗಳಾಗಿ ಬದಲಾಯಿಸಲು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ನೀವು ಗಮನ ಹರಿಸಬೇಕು. 1. ಆಹಾರ ಮತ್ತು ಪೋಷಣೆ. ನಿಮ್ಮ 3 ಸಮಯದ ಊಟಗಳಲ್ಲಿ 1 ಸಮಯದ ಊಟವನ್ನು ಸಹ ಎಂದಿಗೂ ಬಿಡಬೇಡಿ. ವಿಶೇಷವಾಗಿ ನಿಮ್ಮ ಉಪಾಹಾರವನ್ನು ಬ್ರೇಕ್ಫಾಸ್ಟ್ ಎಂದಿಗೂ ಬಿಡಬೇಡಿ, ಏಕೆಂದರೆ ಬೆಳಗಿನ ಉಪಾಹಾರವು ನಿಮಗೆ ಶಕ್ತಿಯುತವಾಗಲು ಸಹಾಯ ಮಾಡುತ್ತದೆ. ನೀವು ನಿಮ್ಮ ದಿನವನ್ನು ಪೂರ್ಣ ಶಕ್ತಿಯೊಂದಿಗೆ ಪ್ರಾರಂಭಿಸಿದಾಗ ನೀವು ಸುಲಭವಾಗಿ ಮತ್ತು ಉತ್ತಮವಾಗಿ ಯೋಚಿಸಬಹುದು. ಆದ್ದರಿಂದ ಶಕ್ತಿಯುತ ಮತ್ತು ಆರೋಗ್ಯಕರ ಉಪಾಹಾರದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಉಪಾಹಾರವನ್ನು ಉತ್ತಮಗೊಳಿಸಲು ನಿಮ್ಮ ಉಪಾಹಾರದಲ್ಲಿ 1 ಮೊಟ್ಟೆ ಅಂದರೆ ಪ್ರೋಟೀನ್, ಇಡೀ ಧಾನ್ಯದ ಟೋಸ್ಟ್ ಅಂದರೆ ಕಾರ್ಬೋಹೈಡ್ರೇಟ್ ಅಥವಾ ಹಣ್ಣಿನ ರಸವನ್ನು ಅಂದರೆ ಹಣ್ಣು ಖಂಡಿತವಾಗಿಯೂ ಸೇರಿಸಿಕೊಳ್ಳಿ. ಮಧ್ಯಾಹ್ನದ ಊಟಕ್ಕೆ ಕಾರ್ಬೋಹೈಡ್ರೇಟ್ಗಳಿಗಿಂತ ಪ್ರೋಟೀನ್ ಹೆಚ್ಚಿರುವ ಆಹಾರವನ್ನು ಸೇವಿಸಿ. ನಿಮ್ಮ ರಾತ್ರಿಯ ಊಟವನ್ನು ದಿನದ ಊಟಕ್ಕೆ ವಿರುದ್ಧವಾಗಿ ಇರಿಸಿ. ನಿಮ್ಮ ರಾತ್ರಿಯ ಊಟವು ಪ್ರೋಟೀನ್ಗಿಂತ ಕಾರ್ಬೋಹೈಡ್ರೇಟ್ಗಳಲ್ಲಿ ಹೆಚ್ಚಿರಬೇಕು ಎಂಬುದನ್ನು ಗಮನದಲ್ಲಿಡಿ. ನಂತರ ಸಂಜೆ ಮಲಗುವ ಮೊದಲು ಏನನ್ನೂ ತಿನ್ನಬೇಡಿ. ಹೆಚ್ಚು ಸಕ್ಕರೆ ತಿನ್ನುವುದನ್ನು ತಪ್ಪಿಸಿ. ಇದು ನಿಮ್ಮ ಮೆದುಳಿಗೆ ಕೆಟ್ಟದು, ಏಕೆಂದರೆ ಇದು ಸ್ಪಷ್ಟವಾಗಿ ಯೋಚಿಸುವ ನಿಮ್ಮ ಸಾಮರ್ಥ್ಯ, ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಪರಿಣಾಮಕಾರಿಯಾಗಿ ವರ್ತಿಸುವ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ. ಆದ್ದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳಿ. ನೀವು ದಿನದಲ್ಲಿ ಉತ್ತಮವಾದ ಅಲ್ಪಾವಧಿಯ ನೆನಪು ಮತ್ತು ಮಾನಸಿಕ ತೀಕ್ಷ್ಣತೆಯನ್ನು ಬಯಸಿದರೆ ಪ್ರೋಟೀನ್ ಪ್ರಮಾಣ ಹೆಚ್ಚಿರುವ ಉಪಾಹಾರ ಅಥವಾ ಮಧ್ಯಾಹ್ನದ ಊಟವನ್ನು ಸೇವಿಸಿ. ಅಮೈನೋ ಆಮ್ಲಗಳನ್ನು ಒಳಗೊಂಡಿರುವ ಆಹಾರವನ್ನು ಸೇವಿಸಿ, ಏಕೆಂದರೆ ಅಮೈನೋ ಆಮ್ಲಗಳು ಅಸೆಟೈಲ್ ಕೋಲಿನ್, ನಾರ್ ಎಪಿನೆಫ್ರಿನ್ ಮತ್ತು ಡೋಪಮೈನ್ ಎಂಬ ನರಪ್ರೇಕ್ಷಕಗಳ ಸಂಶ್ಲೇಷಣೆಯನ್ನು ಹೆಚ್ಚಿಸುತ್ತವೆ. ಇದು ನಿಮ್ಮ ಗಮನ ಮತ್ತು ನೆನಪಿನ ಶಕ್ತಿಯನ್ನು ಸುಧಾರಿಸುತ್ತದೆ. 2. ದೈನಂದಿನ ವ್ಯಾಯಾಮ. ನೀವು ಹೆಚ್ಚು ವ್ಯಾಯಾಮ ಮಾಡಲು ಸಾಧ್ಯವಾಗದಿದ್ದರೆ ಪ್ರತಿದಿನ ಬೆಳಿಗ್ಗೆ 15 ರಿಂದ 20 ನಿಮಿಷಗಳ ಕಾಲ ನಡೆಯುವುದನ್ನು ಪ್ರಾರಂಭಿಸಿ. ಇದರ ಜೊತೆಗೆ ಧ್ಯಾನ ಮಾಡಿ. ಧ್ಯಾನವು ನಿಮ್ಮ ಮೆದುಳನ್ನು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಯೋಚಿಸಲು ಸಹಾಯ ಮಾಡುತ್ತದೆ. ಒಂದೇ ಬಾರಿಗೆ ಅತಿಯಾದ ವ್ಯಾಯಾಮವನ್ನು ಮಾಡಬೇಡಿ, ಇದು ನಿಮಗೆ ಆಯಾಸವನ್ನುಂಟು ಮಾಡಬಹುದು. ಇದು ನಿಮ್ಮ ಮೆದುಳಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇದರಿಂದ ನೀವು ದುಃಖಿತರಾಗಬಹುದು ಮತ್ತು ಖಿನ್ನತೆಗೆ ಒಳಗಾಗಬಹುದು. 3. ಆರೋಗ್ಯಕರ ನಿದ್ರೆಯ ಅಭ್ಯಾಸ. ಕೆಟ್ಟ ನಿದ್ರೆಯ ಅಭ್ಯಾಸದಿಂದ ಹಲವಾರು ರೀತಿಯ ಕಾಯಿಲೆಗಳು ಬರಬಹುದು. ಇದರ ಜೊತೆಗೆ ನಿಮ್ಮ ಮೆದುಳು ಬಹಳಷ್ಟು ದುರ್ಬಲಗೊಳ್ಳಬಹುದು. ಆದ್ದರಿಂದ ನಿಮ್ಮ ನಿದ್ರೆಯ ಅಭ್ಯಾಸವನ್ನು ಸುಧಾರಿಸಿ ಮತ್ತು ಆರೋಗ್ಯಕರ ನಿದ್ರೆಯ ಮಾದರಿಯನ್ನು ನಿರ್ಮಿಸಲು ಈ ಮಾರ್ಗಸೂಚಿಗಳನ್ನು ಅನುಸರಿಸಿ. ಮಲಗುವುದು ಮತ್ತು ಪ್ರೀತಿ ಮಾಡುವುದನ್ನು ಹೊರತುಪಡಿಸಿ ಹಾಸಿಗೆಯಲ್ಲಿ ಬೇರೆ ಏನನ್ನೂ ಮಾಡಬೇಡಿ. ನಿಮಗೆ ನಿದ್ರೆ ಬರದೇ ಇದ್ದರೆ ಎದ್ದು ಮತ್ತೊಂದು ಕೋಣೆಗೆ ಹೋಗಿ. ನಿದ್ರಿಸಲು ಹೆಚ್ಚು ಪ್ರಯತ್ನಿಸಬೇಡಿ, ಇದು ನಿಮ್ಮ ಒತ್ತಡವನ್ನು ಹೆಚ್ಚಿಸುತ್ತದೆ. ರಾತ್ರಿಯಲ್ಲಿ ಹೆಚ್ಚು ದ್ರವ ಪದಾರ್ಥಗಳನ್ನು ಕುಡಿಯುವುದನ್ನು ತಪ್ಪಿಸಿ. ಮಲಗುವ ಕೆಲವು ಗಂಟೆಗಳ ಮೊದಲು ಪ್ರಕಾಶಮಾನವಾದ ಬೆಳಕಿನಿಂದ ದೂರವಿರಿ. ಸಾಯಂಕಾಲ ತಡವಾಗಿ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡಬೇಡಿ. ದಿನವಿಡೀ ನಿದ್ರಿಸುವುದನ್ನು ತಪ್ಪಿಸಿ, ಇದು ರಾತ್ರಿಯ ನಿದ್ರೆಗೆ ಭಂಗ ತರಬಹುದು. ರಾತ್ರಿಯಲ್ಲಿ ಪ್ರೋಟೀನ್ ತಿಂಡಿಗಳನ್ನು ತಪ್ಪಿಸಿ, ಏಕೆಂದರೆ ಪ್ರೋಟೀನ್ ಸೆರೋಟೋನಿನ್ನ ಸಂಶ್ಲೇಷಣೆಯನ್ನು ತಡೆಯುತ್ತದೆ ಮತ್ತು ನಿಮ್ಮನ್ನು ಹೆಚ್ಚು ಜಾಗರೂಕರನ್ನಾಗಿ ಮಾಡುತ್ತದೆ. ಮಲಗುವ 3 ರಿಂದ 6 ಗಂಟೆಗಳ ಮೊದಲು ವ್ಯಾಯಾಮ ಮಾಡಿ. ಶಬ್ದವನ್ನು ತಪ್ಪಿಸಲು ಇಯರ್ ಪ್ಲಗ್ಗಳನ್ನು ಬಳಸಿ. ಮಲಗುವ 5 ಗಂಟೆಗಳ ಮೊದಲು ಮದ್ಯಪಾನ ಮಾಡಬೇಡಿ. ನಿಮ್ಮ ದೇಹದ ಉಷ್ಣತೆಯನ್ನು ತಂಪಾಗಿ ಇರಿಸಿ. ನಿಮ್ಮನ್ನು ಅತಿಯಾಗಿ ಹೊದ್ದುಕೊಳ್ಳಬೇಡಿ. ಈ ಎಲ್ಲಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಮೆದುಳನ್ನು ಸಕಾರಾತ್ಮಕವಾಗಿ ಯೋಚಿಸಲು ಮರುತಂತಿ ಮಾಡಬಹುದು. ನೀವು ಯೋಚಿಸುವ ರೀತಿಯೇ ನಿಮ್ಮ ಜೀವನದಲ್ಲಿ ಪ್ರಮುಖ ಕೆಲಸಗಳನ್ನು ಮಾಡುವ ವಿಧಾನವನ್ನು ನಿರ್ಧರಿಸುತ್ತದೆ. ನಿಮ್ಮ ಮೆದುಳು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ.
ಅಂದರೆ ನಿಮ್ಮ ಒಳ್ಳೆಯ ಅಥವಾ ಕೆಟ್ಟ ಯೋಚನೆಗಳು ನಿಮ್ಮ ಮೆದುಳಿನ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಚೆನ್ನಾಗಿ ಯೋಚಿಸಲು ಬಲವಾದ ಮೆದುಳು ಇರುವುದು ಬಹಳ ಮುಖ್ಯ. ಈ ಪುಸ್ತಕದಲ್ಲಿ ವಿವರಿಸಲಾದ ಎಲ್ಲಾ ವಿಧಾನಗಳನ್ನು ಬಳಸಿಕೊಂಡು ನೀವು ಬಲವಾದ ಮೆದುಳನ್ನು ಸಾಧಿಸಬಹುದು ಮತ್ತು ನಿಮ್ಮ ಜೀವನವನ್ನು ಉತ್ತಮಗೊಳಿಸಬಹುದು. ಆತ್ಮೀಯ ವೀಕ್ಷಕರೇ, ಜಾನ್ ಬಿ ಆರ್ಡನ್ ಅವರ ರಿವೈರ್ ಯುವರ್ ಬ್ರೈನ್ ಪುಸ್ತಕದ ಈ ಆಳವಾದ ವಿಶ್ಲೇಷಣೆಯು ನಿಮ್ಮ ಮೆದುಳಿನ ಅಪಾರ ಶಕ್ತಿಯ ಬಗ್ಗೆ ಹೊಸ ಒಳನೋಟಗಳನ್ನು ನೀಡಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಮೆದುಳನ್ನು ಮರುತಂತಿ ಮಾಡುವ ಈ ಪ್ರಕ್ರಿಯೆಯು ಒಂದು ದೊಡ್ಡ ಸಾಹಸಮಯ ಪ್ರಯಾಣವಿದ್ದಂತೆ. ಇದರಲ್ಲಿ ಗಮನ, ಪ್ರಯತ್ನರಹಿತ ಸ್ಥಿತಿ ಮತ್ತು ದೃಢ ಸಂಕಲ್ಪ ಎಂಬ 4 ಚಕ್ರಗಳು ನಿಮ್ಮನ್ನು ಯಶಸ್ಸಿನ ಗಮ್ಯಸ್ಥಾನಕ್ಕೆ ತಲುಪಿಸುತ್ತವೆ. ನಿಮ್ಮ ಜೀವನವನ್ನು ಹೆಚ್ಚು ಉತ್ತಮಗೊಳಿಸಲು, ನೀವು ಆಲೋಚಿಸುವ ವಿಧಾನವನ್ನು ಬದಲಾಯಿಸಲು ಮತ್ತು ಪುಸ್ತಕದಲ್ಲಿ ತಿಳಿಸಲಾದ ಎಲ್ಲಾ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನೀವು ಸಿದ್ಧರಾಗಿರುತ್ತೀರಾ ಎಂದು ನಾವು ನಂಬುತ್ತೇವೆ. ನಿಮ್ಮ ಸಮಯ ಮತ್ತು ಗಮನಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಚಂದಾದಾರರಾಗಿ. ನಿಮ್ಮ ಪ್ರೋತ್ಸಾಹವು ನಮಗೆ ನಿರಂತರವಾಗಿ ಉತ್ತಮ ಗುಣಮಟ್ಟದ ವಿಷಯವನ್ನು ತರಲು ಸ್ಫೂರ್ತಿ ನೀಡುತ್ತದೆ. ಜ್ಞಾನದೊಂದಿಗೆ ನಿಮ್ಮ ಮೆದುಳನ್ನು ಸತತವಾಗಿ ಪೋಷಿಸಿ ಮತ್ತು ನಿಮ್ಮ ಜೀವನವನ್ನು ನೀವು ಬಯಸಿದ ರೀತಿಯಲ್ಲಿ ಮರುತಂತಿ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉತ್ತಮ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು ಮತ್ತು ಶುಭವಾಗಲಿ.